ಟಾಟಾ ಜಯ. ಹೋಗು ಹೋಗು, ನಾಳೆ ಸಿಗ್ತೀನಿ ಹೋಗು. ಇದೇನು ಸುಪ್ನ ತಿನ್ನಂತವಳಲ್ಲ. ಹೋಗು. ಟಾಟಾ ಟಾಟಾ. ಅದೇ ಟಾಟಾ ಮಾತಾಳೆ. ಅದೇನೋ ಹೋಗ್ಲು ಕೂರಿ ಕಾಳು ಏನು ಎತ್ಕೊಂಡು ಹೋಗ್ತಾವಳು ಸುಪ್ನತೆ. ಯಾರು ಇಲ್ಲ ಇಲ್ಲೇ ಅದೇ ಟಾಟಾ ಅಂತ ಇದ್ದಿದ್ದಳು. ಇಲ್ಲಿ ಮೊದಲೇ ಊರು ಸುಪ್ನತೆ. ಅದು ಯಾರು ಕೇಳಿದ್ಲ ಏನು ಕತೆನ ಕೇಳಿಸ್ಕೊಳಂತಡಿ. ಅಲ್ಲ ಕಾಸಿಸ್ಕೊಂಬನ್ನಿ ಅವಳ ಹತ್ರ. ಯಪ್ಪನ ಅದ ತೊಳ್ಬಿಡ್ನ ಅದೇನು ಕತೆನ ಕಾಸು ಕೊಡೋಣ ಅಂದರೆ ಬತಾವನು ಯಾತಾಗಿದೆ ಸಮಯ ಯಾತ ಹೋಗಿದ್ನೆ. ಏನೋ ಚಿಕ್ಕನ ದೊಡ್ಡವನಿನ ಚಿಕ್ಕನ ಅವನೇ ದೊಡ್ಡವನು ಎತ್ತ ಹೋಗಿರ್ಬೇಕೇನ. ಮೊನ್ನೆ ಆಸ್ಪತ್ರೆಗೆ ಎಷ್ಟು ದುಡ್ಡು ಎತ್ಕೊಂಬಂದ್ರು? ಚಿಕ್ಕವನು ಬ್ಯಾಗ್ ತುಂಬ ಎತ್ಕೊಂಬಂದಪ್ಪ. ಎಷ್ಟು ಅಂತಂದ್ರೆ ಎಷ್ಟೋ ತಿಳಿದು ಅಂತಂದ. ದೊಡ್ಡವನ್ ಕೈಲಿ ಕೊಟ್ಟನು ಕಾಸು. ಆಸ್ಪತ್ರೆಗೆ ಕಟ್ಟಿರೋದೆಲ್ಲ ರುದ್ರನು ದುಡ್ಡು. ಇಲ್ಲಿಂದ ₹1 ಹೋಗಿಲ್ಲ. ಎತ್ಕೊಂಡೋಗಿದ್ದು ದುಡ್ಡೆಲ್ಲ ಏನಾಯ್ತು? ಹಾಂ, ಯಾರು ಹೇಳಿದ್ನಿಂಕ ಆಸ್ಪತ್ರೆಗೆ ರುದ್ರನ ಕಟ್ಟಿರೋ ದುಡ್ಡು ಅಂತ? ನಾವು ಕಟ್ಟಿಲ್ಲ ಅಂತ ನಾನು ಹೇಳಿದ್ದೀನಿ ದೊಡ್ಡವನ್ಕ. ₹1 ಅವ್ರ ಕೈಯಿಂದ ಕಟ್ಟಿಸ್ಬೇಡಪ್ಪ, ಎಲ್ಲ ನಮ್ಮ ದುಡ್ಡು ಖರ್ಚು ಮಾಡು ಅಂತ. ಯಾರೋ ಹೇಳಿದ್ನಿಂಕ. ಏಯ್ ಬಾಯ್ ಮುಚ್ಚಬೇಕು. ₹1 ಕೂಡ ರುದ್ರನು ಆಸ್ಪತ್ರೆ ದುಡ್ಡು ಈ ಕಡೆಯಿಂದ ಇಸ್ಕೊಂಡಿಲ್ಲ, ಎಲ್ಲ ಅವನೇ ಕಟ್ಟಿರೋದು. ದುಡ್ಡೆಲ್ಲ ಏನಾಯ್ತು ದುಡ್ಡೆಲ್ಲನು? ನಾನು 30,000 ಎತ್ಕೊಂಡಿದ್ನಿ ನೀನು ಆಸ್ಪತ್ರೆಗೆ ಹೋಗಕ್ಕೆ ಮುಂಚೆ. ಅದು ನನ್ನ ಹತ್ರ ಅದೇ ಇವಾಗ ಕೊಡ್ತೀನಿ ನಾನು ನಿಂಕ ವಾಪಸ್ಸು. ಇನ್ನು ಆ ದುಡ್ಡೆಲ್ಲ ಏನಾಯ್ತು ನಂಗೆ ತಿಳಿದ್ವಾ? ನೀನು ಅವ್ರ ಮಾತಿಗೆ ಕೇಳಬೇಡ. ನೀನು ಯಾರು ಹೇಳಿದ್ ನಿಂಕ? ರುದ್ರನ ಹೇಳಿದ್ನಲ್ಲ. ರುದ್ರನು ಗೌರಿಬ್ರು ಹೇಳಿದ್ರು ನಾವು ₹1 ಅಲ್ಲಿಂದ ಈಸ್ಕೊಂಡಿಲ್ಲ, ಎಲ್ಲ ಇಲ್ಲಿಂದ ದುಡ್ಡು ಖರ್ಚು ಮಾಡಿದ್ವಿ ಅಂತ. 30,000 ಕತೆ ಇರಲಿ, 30,000 ಹಂಗೆ ಇಕ್ಕ. ಹಂಗಾದ್ರೆ ನಂಗೆ 30,000 ಬಾಯ್ ಮುಚ್ಚಬೇಕು. ಲಕ್ಷಗಳಿಲ್ಲ ಮನೆಗೆ ಏನಾದ್ವು ದುಡ್ಡು. ನಾನು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಏನಕ್ಕೂ ಜಾಸ್ತಿ ಖರ್ಚು ಮಾಡ್ತೀರಾ ಇಟ್ಕೊಂಡಿದ್ದೀನಿ. ತಗೊಂಡೋಗ್ಬಿಟ್ಟು ನೀವು ದುಡ್ಡಿಲ್ದಂಗೆ ಮಾಡಿದಿರಲ್ಲ. ಹಾಂ, ಎಲ್ಲ ದುಡ್ಡು ಏನಾಯ್ತು? ಶಿಕೋನ್ ಕೂಗ ಏನಮ್ಮ ಶಿಕೋನೆ ಅಂತ ಬುಡ್ಕೊಂತ ಇರ್ತಾಳೆ. ಏನೋ ಒಂದು ಕಿತಾಪತ್ರಿ ಮಾಡೋದು, ನನ್ನ ಬಡ್ಕೊಳೋದು. ಬಾರ ಇಲ್ಲ. ಏನಪ್ಪ ಯಾಕಪ್ಪ ಏನಾಯ್ತು? ಏನಾಗಿಲ್ಲ. ಅವತ್ತು ನೀನು ಆಸ್ಪತ್ರೆಗೆ ಎಷ್ಟು ದುಡ್ಡು ಕೊಟ್ಟೆ ದೊಡ್ಡವನ್ ಕೈಗ? ಅದು ಎಷ್ಟೋ ಏನೋ ನಂಗೆ ತಿಳಿದಪ್ಪ. ಆ ಪೆಟ್ಟ ಇಕ್ಕಿದ್ದಲ್ಲ ನೀನು, ಅದೆಲ್ಲ ತುಂಬೆ ಬ್ಯಾಗು ಕೊಟ್ಬಿಡ್ನಿ ದೊಡ್ಡವನ್ ಕೈಗ. ನನಗೆ ಬರ್ತಾ ಇರೋ ಕೋಪಕ್ಕೆ ಎಲ್ಲರನ್ನೂ ಇಟ್ಕೊಂಡು ಬಾರಿಸ್ಬೇಕು ಅನಿಸ್ತದೆ. ಅವ್ನು ನೋಡಿದ್ರೆ ರುದ್ರನು ₹1 ಕೊಟ್ಟಿಲ್ಲ, ಎಲ್ಲ ನಮ್ಮ ದುಡ್ಡೇ ಖರ್ಚು ಮಾಡಿರೋದು ಅಂತಾನೆ. ಇವಾಗ ದುಡ್ಡು ₹1 ಇಲ್ಲ, ಲಾಗಿರೋದು 3 ಲಕ್ಷ ಚಿಲ್ಲರೆ. ಹಾಂ, ಇಲ್ಲಿ ನೋಡಿದ್ರೆ ನೀವು ಎಷ್ಟಂದ್ರೆ ಅಷ್ಟೇ ಬಾಚ್ಕೊಂಡು ಹೋಗಿದ್ದೀರಾ. ಇವಾಗ ದುಡ್ಡು ಎಲ್ಲಿ ದುಡ್ಡು? ಅಪ್ಪೋ ದೇವರನಿಗೂ ನಂಗೆ ತಿಳಿದಪ್ಪ. ದೊಡ್ಡವನ್ ಕೇಳಬೇಕು. ದೊಡ್ಡವನ್ ಕೈಗೆ ನಾನು ಬ್ಯಾಗ್ ಕೊಟ್ಟಿದ್ವಾ? ಬೇಕಾದ್ರೆ ಅಮ್ಮನ ಇಲ್ಲೇ ಅವಳೆ ಕೇಳುವ. ಅಯ್ಯೋ ದೊಡ್ಡವನ ಆಸ್ಪತ್ರೆಗೆಲ್ಲ ಖರ್ಚು ಮಾಡಿರ್ತಾನೆ ಕಲ್ದಿದ್ದು ನೀನು. ಅವ್ನಿಗೆ ಪೆಟ್ರೋಲ್ ಕಾಯಿ ಎಲ್ಲ ಕೊಟ್ಟಿರ್ತಾನೆ ಕಾರ್ಕ. ಅವ್ನ ಮಾತಿಗೆ ಕೇಳಬೇಡ ನೀನು. ಸರಿ, ನಿನ್ನ ಲೆಕ್ಕಕ್ಕೆ ತಕೊಳ್ಳೋಣ. ಅವ್ರ ಲೆಕ್ಕ ಬಿಟ್ಟಕಣ, ನಿನ್ನ ಲೆಕ್ಕಕ್ಕೆ ತಕೊಳ್ಳೋಣ. ಒಂದು 4 ಲಕ್ಷ ಖರ್ಚು ಮಾಡಿರ್ತಾನಮ್ಮ ಅನ್ಕೋ. ಇನ್ನು ಮಿಕ್ಕಿದ ದುಡ್ಡೆಲ್ಲ ಎಲ್ಲಿ? ಮಾತಾಡಬೇಕು ಅಂಬುಜೆ. ಮಿಕ್ಕಿನಾದಂಗೆ ಬಾಯಿ ತಿರ್ಸೋದಲ್ಲ, ಮಾತಾಡಬೇಕು. ಅದೇನೋ ನಂಗೆ ತಿಳಿ ಸಮಯ. ಅವ್ನು ದೊಡ್ಡವನ್ ಬರಲಿ, ಆಮೇಲೆ ಮಾತಾಡೋಣ. ಅವ್ನು ಬರಲಿ. ಎಲ್ಲ ಅವನು ಎತ್ತೋದು ನಾನು ಹೇಳಿ ಅವ್ನು ಸರಿಯಾಗಿ ಮನ್ಕೆ ಬರಲ್ಲಪ್ಪ. ಇವಾಗ ಬರ್ತಾನೆ, ಬೆಳಗ್ಗೆ ಊಟ ತಿಂದ್ಬಿಟ್ಟು ತಿರುಗಿ ಎತ್ತೋತಾನೆ. ಹಂಗಿದ್ದಂಗೆ ತಾಂಡೋದ್ರಿಗೆ ಬರ್ತಾನೆ, ತಿರುಗಿ ಸಾಯಂಕಾಲ ಬರ್ತಾನೆ. ಎತ್ತೋತಾನೆ ಅವನು. ಏನ ಎತ್ತೋತಾನೆ ತಿಳಿದು? ಲೇ ತಲೆಗಿಲ್ ಕೆಟ್ಟದ ಹೆಂಗೆ ನಿಂಕ? ಇರೋದು ಹೇಳ್ತಾ ಇರೋದಪ್ಪ. ದೇವ್ರ ಜೊತೆಗೆ ನಂಗೆ ತಿಳಿದು ಎತ್ತೋತಾನೆ ಏನು ಎಲ್ಲ ಗೊತ್ತಾಯ್ತಲ್ಲ. ಸರಿ, ಎಲ್ಲ ನೋಡ್ಕೊಂಡು ಎಲ್ಲನ ಮಲ್ಕೊಂಡಿರ್ತಾನೆ ಏನು? ಹೋಗ್ಲಿ ಬಿಡು. ಬರ್ರಿ ಸಾಯಂಕಾಲ ಮನೆಗೆ ಬರ್ರಿ, ನಾನೇ ಕೇಳ್ತೀನಿ. ಚಿಕೋನೆ ಬಾಯ್ಲೆ, ನಾನು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನಪ್ಪ ಏನು ಮಾಡ್ಬೇಕಂತ ಹೇಳುವ? ನಿನ್ನ ಕಾಲಾಗಿ ತೋರಿಸು, ಅದು ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಬಾಯ್ ಮುಚ್ಚಿಬಿಡ್ಬೇಕು ನೀನು. ಜಾಸ್ತಿ ಮಾತಾಡಿದ್ದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ತಾ. ಏಯ್ ಬಾಯ್ ಮುಚ್ಕೊಂಡಿರ್ಬೇಕು. ನಾವಿಬ್ರು ಇಲ್ಲಿ ಮಾತಾಡ್ತಾ ಇದ್ರೆ ನಿನ್ ಕ್ಯಾಕ? ನಿನ್ನ ಕೆಲಸ ಎಷ್ಟು ಅಷ್ಟು ನೋಡಬೇಕು. ಮಧ್ಯ ಬಾಯ್ ಹಾಕಿದ್ದಿ ಅಂದರೆ ಬೀಳ್ತಾವೆ ಏಟಕ್ಕೆ ನಿಂಕ. ಸರಪ್ಪ ಆಯ್ತು. ಹಿಂಗೆ ಬಿಟ್ಟರೆ ಅಷ್ಟೇ, ಇನ್ನ ಬೀದಾಗಿರ್ತೀರಿ. ಹೋಗಿ ಮಲ್ಕೋಗು. ಅವರೇ ಏನೋ ಸುಮ್ಮನೆ ಇಲ್ಲಿ ಸಲ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರ್ತಾರೆ. ಅದು ಖರ್ಚಾಗ್ತದೆ ಇದು ಖರ್ಚಾಗ್ತದೆ ಅಂತ. ನಿನ್ನ ಬಾಯಾಗ ಸುಳ್ಳು ಬರೋದು, ಅವ್ರ ಬಾಯಾಗ ಯಾವತ್ತೂ ಸುಳ್ಳು ಬರಲ್ಲ, ಆಯ್ತಾ? ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗಿ. ನೀನು ಗಂಡಸ್ರು ಮಾತಾಡೋಗಿ ಮತ್ತೆ ಬಾಯಿ ಹಾಕಿದ್ದೆ ಅಂದರೆ ಬೀಳ್ತಾವೆ ನಿನ್ನ ಕೆಟ್ಟಗಳು. ನಡಿಬೇಕ. 5-6 ಲಕ್ಷ ದುಡ್ಡಿಗೆ ಏನಾಯ್ತಂತ? ಸರೋಜಮ್ಮ, ನಿಮ್ಮ ಮಾವನ್ ಕೂಗ್ತಾವ್ ನೋಡಿ. ಯಾಕಂತೆ ಹೋಗಿ ಕೇಳೋಗೆ. ಯಾಕಂತ ಅಂತಂದ್ರೆ ನನ್ಗೆ ಕೇಳ್ತಿಳೋದು ಏನ್ ಮವ? ದೊಡ್ಡವನೇನ ಕಾಸು ಕೊಟ್ಟೋದೇನ ಮನೆ ಕೈಗ? ಇಲ್ಲ ಮವ, ಇಲ್ಲ. ಯಾಕೆ ಮವ? ಆಸ್ಪತ್ರೆಗೆ ಎತ್ಕೊಂಡೋಗಿರೋ ದುಡ್ಡು ಮನೆಗೆ ವಾಪಸ್ ಬಂದಿಲ್ಲ. ಏನಾಯ್ತು ಅಂತ ತಿಳಿತಾ ಇಲ್ಲ. ಆಸ್ಪತ್ರೆಗೆ ಎತ್ಕೊಳ್ಳೋದಲ್ಲ, ಅವತ್ತೇ ಎಲ್ಲ ಖರ್ಚಾಗಿ ಹೋಗಿರ್ಬೇಕು ಮವ. ಇಲ್ಲ ಅಂದಿದ್ರೆ ಮನೆಗೆ ವಾಪಸ್ ಎತ್ಕೊಂಬತ್ತ ಇದ್ನಲ್ಲ. ಇಲ್ಲಮ್ಮ, ಎಲ್ಲ ರುದ್ರನೇ ಖರ್ಚು ಮಾಡವನೆ, ಇವನೇನು ಖರ್ಚು ಮಾಡಿಲ್ಲ. ಅದೇನೋ ನಂಗೆ ತಿಳಿದ್ ಮವ. ಸರಿ ಹೋಗಮ್ಮ. ಅದೇನತ್ತೆ ಮಾವನ ನಮ್ಮ ಯಜಮಾನ್ ಮೇಲೆ ಅಷ್ಟು ಅನುಮಾನ ಕೇಳ್ತಾನೆ. ಮುಚ್ಚಲ ಬಾಳೆ. ಅವತ್ತು ಆಸ್ಪತ್ರೆಗೆ ಎಷ್ಟು ದುಡ್ಡು ಎತ್ಕೊಂಡೋಗಿದ್ದು? 10 ಲಕ್ಷ ರೂಪಾಯಿ ಎತ್ಕೊಂಡೋಗಿರೋದು. ಎಲ್ಲಿ ದುಡ್ಡು? ₹1 ಖರ್ಚು ಮಾಡಿಲ್ಲ ಅಂತ ಎಲ್ಲ ಅವ್ನು ರುದ್ರನೇ ಖರ್ಚು ಮಾಡಿದಂತೆ. ನೀನು ಸುಮ್ಮನೆ ಬಿಟ್ಬಿಡ್ತಾನ? ಕೇಳ್ತೀರಾ? ಎಲ್ಲಿಂದ ಬರ್ತದೆ ಹೇಳು? ನಿನ್ ಗಿಡಗ್ಲವ ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಆಮೇಲೆ ಕಣ್ ಬಾಯಿ ಮುಚ್ಕೊಂಡಿರು. ಸಂಪಾದನೆ ಮಾಡೋರು ತಿಳಿಯೋದು ದುಡ್ಡಿಂದೆಲ್ಲ ನಿನ್ಗೆ ಏನು ತಿಳಿಬೇಕು? ₹1 ₹2 ಆದ್ರೆ ಏನಾಗ್ಬೋದು? ಇದು ಕೇಳ್ತೀರಾ? ಬಿಟ್ಬಿಡ್ತಾನ?
ಅವ್ನು ಬರ್ಲಿ ಇವತ್ತು ನೋಡು ಸಾಯಂಕಾಲ ಕೇಳ್ತೀನಿ ಪರ್ಕೆ ಪೂಜೆ ಮಾಡ್ತೀನಿ ಅದೇ ಏನಣ್ಣ ಬೈಬೇಡ ಕಂದಿರತ್ತೆ ನಮ್ಮ ಯಜಮಾನ್ ಏನು ಅಂತವನಲ್ಲ ನಾನು ಯಾರ್ಯಾರು ಎತ್ಕೊಂಡು ಕೊಟ್ಬಿಡ್ತಾನ ಅವಳು ತಿಳಿದ್ವಾ ವಾ ಒಂದು ಅಷ್ಟೊತ್ತು ಮನೆಯಾಗಿರಲ್ಲ ಸುಬ್ಬಕ್ಕ ಲೇ ಹಿಂಗೆ ಹೋಗಿದ್ನ ರೂಪ ಅವ್ರ ಮನೆ ಹತ್ರಕ್ಕ ರೂಪ ಹೆಂಗ ಮಾತಾಡ್ಸ್ಕೊಂಬರಕ್ಕ ಎದೋದ್ಲ ಅಟ್ಗೆ ಏನೋ ಕೆಲಸ ಮಾಡ್ತಾ ಇರ್ಬೇಕು ಮನೆ ಮಾಡ್ತೀರಂತಂದ್ರೆ ಎಲ್ಲ ಮನೆ ಸುದ್ದಿನೇ ಇಲ್ಲ ಬಂದಾಗಿಂದ 1,000 ಸತಿ ಕೇಳಿದ್ಯೇನೋ ಈ ಮಾತನ್ನ ಮನೆ ಮಾಡ್ತೀನಿ ಅಂತ ಯಾರು ಹೇಳಿದ್ ನಿಂಕ ಮನೆ ಮಾಡ್ತೀರಿ ಅಂತ ಇರೋ ಮನೆ ಮಾರ್ಬಿಟ್ಟು ಎತ್ತೋಗ ನಾವು ಏನೋ ಅವಾಗ ಅನ್ನ ಬಿಡು ಆಮೇಲೆ ರೋಗು ಯಾರು ಒಪ್ಪಿಲ್ಲ ಅದಕ್ಕೆ ಸುಮ್ಮನೆ ಆಗೋದ್ರೆ ಇವೆಲ್ಲ ಮನೆ ಕತೆ ಆಗೋಯ್ತೆ ನಿಂಕ ಈಗ ತಗೊಂತೀನ ಕಾಸಿಗೆ ಎಷ್ಟಕ್ಕಿದ್ಯಾ ಕೇಳ್ತ ನೋಡು ಓ ನಾನ್ ತಗೊಳಕತ್ತದ ಅಲ್ಲೇ ಏನೋ ಮನೆಗಿನ ಮಾರಿದ್ರೆ ನಂಗೆ ರೋಸ್ಟ್ ಕೊಡ್ತೀರೇನೋ ಅಂತ ಅಷ್ಟು ಇಲ್ಲ ಯಾವ್ದು ಇಲ್ಲ ಮನೆ ಮಾರಲ್ಲ ಹಂಗಾದ್ರೆ ನಾನು ಊರ್ಗೆ ಹೋಗ್ತೀನಪ್ಪ ಹ್ಞೂ ಹೋಗು ಬಂದ ದಾರಿಗೆ ಸುಂಕವಿಲ್ಲ ಅಂದ್ಕೊಂಡು ಹೋಗು ಊರ್ಗೆ ಹೋಗು ಮನೆ ಮಾರ್ತೀನಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದ ಹಾಂ ಬೋಲಾದೋ ನೋಡ್ಕೊಂಡು ನೀನು ಅಲ್ಲೋ ಅಕ್ಕನ ಬಂದವಳೆ ಏನೋ ಕಷ್ಟನೋ ಸುಖನೋ ಕೇಳೋಣ ಅನ್ನೋದು ಬಿಟ್ಬಿಟ್ಟು ಹೋಗು ಅಂತಿರಲ್ಲ ಅಣ್ಣ ತಮ್ಮಂದ್ರಂದ್ರೆ ಹಿಂಗೇನೇನಾ ಅಯ್ಯೋ ನೀನು ಪಾಡು ನೀನು ಆಯ್ಕೆ ಮಾಡ್ಕೊಂಡಿರೋ ಜೀವನ ನೀನೇ ಬಿದ್ದೇಳ್ಬೇಕು ಹೋಗಿ ನೋಡಿ ನಾವೆಲ್ಲ ಅನ್ಭವಿಸ್ತಾ ಇಲ್ಲ ನಮ್ಗೆ ಯಾರ ಹತ್ತಾರ ಕಟ್ಕೊಂಡಿರೋ ಏನ್ರಿಲ್ಲ ಹಾಂ ಏತು ತಂದೆ ತಾಯಿ ಇಲ್ಲ ಇವತ್ತು ನಂಗೆ ಆತಾ ಇರೋದು ನಮ್ಮ ಅಣ್ಣನೂ ಅತ್ತಿಗೆ ಅವರೇ ನನ್ನ ತಂದೆ ತಾಯಿ ಅಂತ ನಿಂತ್ಕೊಂಡು ನಾನು ನೋಡ್ತಾವ್ರೆ ನಾನು ನಿಂಕಿನ್ ಏನು ಹೇಳಿ ಹೇಳು ಹೇಳೋ ಕಲ್ತಡಪ್ಪ ಅಣ್ಣ ಹತ್ರ ಒಂದು 10,000 ರೂಪಾಯಿ ಕಾಸಿಸ್ಕೊಂಡು ಊರ್ ಕಡೆ ಓದ್ತೀನಿ ಸಾಕೆ 10,000 ರೂಪಾಯಿ ಕೊಟ್ಟರೆ ಇನ್ನೂ ಒಂದಷ್ಟು ಬೇಕು ಕೊಡ್ಬೇಕಲ್ಲ ಇರ್ಬೇಕಲ್ಲ 10,000 ರೂಪಾಯಿ ಅಂತ 10,000 ರೂಪಾಯಿ ಓಹೋ 10 ರೂಪಾಯಿ ಇಲ್ದಿದ್ರೆ ಹೋಗ್ಲಿ ಅಮ್ಮಂಗೆ 10,000 ರೂಪಾಯಿ ಇವಾಗ ಇಲ್ಲಿ ಯಾರು ಸಂಪಾದನೆ ಮಾಡ್ತಾವ್ರೆ ನಾನು ನೋಡಿದ್ರೆ ಹಿಂಗೆ ಕೂತ್ಕೊಂಡಿದ್ದೀನಿ ಅಯ್ಯ ನಿಂಗೆ ದುರಾಂಕಾರ ಜಾಸ್ತಿ ಆಗಿ ಹಿಂಗೆ ಕೂತಿದ್ಯಾ ಅದಕ್ಕೆ ನಾನೇನು ಮಾಡಬೇಕು ನಿಂಗೂ ಅಷ್ಟೇ ದುರಾಂಕಾರ ಜಾಸ್ತಿ ಆಗಿ ಅವನ ಹಿಂದೆ ಓಡೋಗಿದ್ದು ಬಾಯಿ ಮುಚ್ಕೊಂಡು ಹೋಗಿಲ್ಲ ಅತ್ತ ನೀನು ಅಷ್ಟೇ ಅಣ್ಣು ಅತ್ತಿಗೆ ಎಳೆ ಹೋಗುವಾಗಿಂದ ಸಾಕಿದ್ರು ನಿಂಗೂ ದುರಾಂಕಾರ ಜಾಸ್ತಿ ಆಗಿ ಮದುವೆ ಮುಂಚೆ ನಾ ಸುಶೀಲಿನ ಬಸ್ರು ಮಾಡಿ ಕುಳಿಸ್ದೆ ಅದಕ್ಕೆ ನಿಂಗೆ ಈ ಪರಿಸ್ಥಿತಿ ಬಂದಿರೋದು ಇವಾಗ ಎದ್ರೆ ಏಟಿಗೆ ತಿಂತೀಯ ನೋಡ್ತಾ ನನ್ನ ಕೈಗ ಕೂತ್ಕೊಳ್ಳ ಕೈಲಾಗ್ದಿದ್ರು ಮೈ ಬರ್ಸ್ಕೊಂಡಂತೆ ಹಂಗಾಯ್ತು ನಿನ್ ಕತೆ ಕೂತ್ಕೊಳ್ಳ ಬಾಯಿ ಮುಚ್ಕೊಂಡು ನಿಂದೆ ಬಾಳು ನಂಗೆ ಕೇಳಕ್ ಬತ್ತೀಯ ನೀನು ನಾನೇ ನಿನ್ನ ಹೆಂಡ್ರಂಗೆ ಮಂದಿಗೆ ಮುಂಚೆ ಬಸ್ರಾಗ ಓಡೋಗಿಲ್ಲ ಎತ್ತಲೇ ಎತ್ತ ಓಹೋ ಸುಬ್ಬೆ ನೋಡ್ತಾ ನಂಗೆ ಕ್ವಾಬ್ ಬರ್ಸ್ರೆ ಏಟಿಗೆ ತಿಂತೀಯ ನನ್ನ ಕೈಗ ಕೈಯಕಾಲ ತಿರುಗ್ಬಿಡ್ತೀನಿ ನೋಡ್ಕ ಫಸ್ಟು ನಿನ್ನ ಕೈಯಕಾಲನ್ನ ಸರ್ ಮಾಡ್ಕ ನಂಗೆ ಕೇಳಕ್ ಬಂದ್ಬಿಟ್ಟು ನೀವು ದೊಡ್ಡದಾಗಿ ಅದೆತ್ತ ನಾಶವಾಗಿ ಬಿದ್ದೋಗಿದ್ದಲ್ಲ ಏನಕ್ಕೆ ಬಂದಿರೋದು ನಮ್ಮ ಮನೆ ಹತ್ರಕ್ಕೆ ನೀವು ಏನಕ್ಕೆ ಬಂದಿರೋದು ಹೇಳು ನಂಗೂ ಈ ಮನೆಗೆ ಭಾಗ ಬರಬೇಕು ಆಸ್ತಿನಾಗೂ ಭಾಗ ಬರಬೇಕು ನಂಗೆ ಭಾಗ ಬೇಕು ಅದಕ್ಕೆ ಬಂದಿರೋದು ಇಲ್ಲಿ ಯಾರು ಇನ್ನು ಆಸ್ತಿಗೆ ಭಾಗ ಇಕ್ಕಿಲ್ಲ ಭಾಗ ಇಕ್ತೀರಿ ನೋಡ ಅವಾಗ ಕೂಗ್ತೀರಿ ಅವಾಗ ಬಂದು ನಿನ್ನ ಭಾಗ ಏನೋದು ಅದು ಇಸ್ಕೊಂಡೋಗು ಇಲ್ಲಿ ಯಾರು ಭಾಗ ಇಕ್ಕ ಕೂತ್ಕೊಂಡಿಲ್ಲ ಓಹ್ ಇಲ್ಲಿ ಬಂದ್ಬಿಟ್ಟವಳು ತಡಿ ಅಮ್ಮನ ಬಂದ್ಬಿಟ್ಟವಳೆ ಅಂತ ಇರೋ ಬರೋದನ್ನೆಲ್ಲ ಮಾರ್ಬಿಟ್ಟು ಅಮ್ಮನ ಕಟ್ಕಳಿಸ್ಬೇಕು ದುಡ್ಡು ನಮ್ಮ ಬಾದಿಗೆ ನಮ್ಕಾದ್ರೆ ನಿಂದೊಂದು ಚಿಂತೆ ಹಾಗಾದ್ರೆ ನಾನು ಹೋಗೋದೇ ಇಲ್ಲ ನೀವು ಭಾಗ ಇಕ್ಕೋರ್ಕು ನಾನು ಹೋಗೋದೇ ಇಲ್ಲ ಅಲ್ಲೇನು ಗತ್ತಿದ್ರೆ ತಾನೇ ನಿಂಗೆ ಹೋಗಕ್ಕ ಗತ್ತಿದ್ರೆ ನೀನು ಅಲ್ಲಾಡಂತವಳೆ ಅಲ್ಲೇನು ಗತ್ತಿಲ್ಲ ಇರಕ್ಕೆ ಕೊಂಪೆ ಅದೋ ಇಲ್ಲ ನೋಡ್ಕ ಏಯ್ ಮಾತಾಡೋಷ್ಟು ನೋಡ್ಕೊಂಡು ಮಾತಾಡ ಗೂಬಿಗೆ ಹಾಕ್ತೀನಿ ಇವಾಗ ಎದ್ರೆ ಅಲ್ಲೇ ಹುಂಚೆ ಮರ ಅದು ಹುಂಚೆ ಬಾರಿ ತರ್ಕೊಂಡು ತೀರ್ತಾ ಇದ್ರೆ ಊರ್ ಗಂಟೆ ಹಿಂತಿರ್ತೀರ ನೋಡ್ಕೊಂಡು ಹೋಗ್ಬೇಕು ಯಾಕ ರಜಾ ಅಲ್ಲೇ ಸುಬ್ಬಿ ತಿಂದಿದ್ದಾನೆ ಅರ್ಥ ಇಲ್ಲ ನೀವು ಇಬ್ಬರು ಅವ್ಳು ಮನೆ ಸುತ್ತಾಳೆ ನೀನು ಕೂತಿತ್ತ ವೃತ್ತಿ ಅದಕ್ಕೆ ಎಲ್ಲ ಅರ್ಥ ಇಲ್ಲ ನೋಡೋದ್ಗೆ ಈ ಅಮ್ಮಂತ ದುಡ್ಡು ಕೊಡ್ಬೇಕಂತೆ ದುಡ್ಡು ಮನೆ ಮಾರ್ಬಿಟ್ಟು ಅದಕ್ಕೆ ಬಂದವಳಂತೆ ನೀಗ್ ಬಂದಾಗಿಂದ 100 ಕಿತ ಹೇಳ್ತೀನಿ ಮನೆ ಮಾರಲ್ಲ ನಾವು ಅಂತ ಅವಾಗೇನು ಅನ್ಕೊಂಡ್ರೆ ಬೇಡ ಅಂತ ಅನಿಸ್ತು ಆಮೇಲೆ ರೋಗಕ್ಕೂ ಇಷ್ಟ ಇಲ್ಲ ಅನ್ನೋ ಅದಕ್ಕೆ ಮಾರಲ್ಲ ಮನೆ ನಾಗೊಂದು 10,000 ದುಡ್ಡು ಕೊಡೋದಕ್ಕೆ ನಾನು ಹೋಗ್ಬೇಕು ಊಟ 10,000 ಅಲ್ಲ 10 ಪೈಸೆ ಇಲ್ತಿದೆ ಹೋಗ್ಲಿ ಪೈಸಕ್ಕೂ ಬಾಯ್ ಬಿಡ್ತಾ ಇದ್ದೀರಿ ಯಾರಮ್ಮ ಸಂಪಾದನೆ ಮಾಡೋರು ನಿಮ್ಮ ಮನೆ ನೋಡಿದ್ರೆ 10 ನಿಂದಿತ್ತ ಡ್ಯಾನ್ಸ್ ಮಾಡ್ತಾನೆ ಇವ್ನು ಹಿಂಗೆ ಊನ ಕೂತವನೆ ಯಾರು ಸಂಪಾದನೆ ಮಾಡೋರು ನೀನು ಬಂದಾಗಿಂದ ನೋಡ್ತಾ ಇದೀಯಾ ನಿನ್ನ ಮಗನ ಹತ್ರ ಇಸ್ಕೊಡು ಏನೋ ನನ್ನ ಮಗನ ಹತ್ರ ನಿಂಕ ಕಾಸಿಸ್ಕೊಡ್ಬೇಕಾ ಇಲ್ಲ ಮಾತಾಯಿ ನೀನೇ ಹೋಗಿ ಕೇಳು ಹೋಗಿ ಕೇಳಿ ಇಸ್ಕೊಂಡು ಊರಿಗೆ ಹೋಗು ಆಯ್ತಾ ನಾವು ಕೇಳಲ್ಲಮ್ಮ ನಾವು ಕೇಳಲ್ಲ ನಮಗೂ ಬೇಕಾದಷ್ಟು ಸಹಾಯ ಮಾಡೋನೆ ನಾವು ಕೇಳಲ್ಲ ತಾಯಿ ನೀನು ಬೇಕಾದ್ರೆ ಹೋಗು ಹೋಗಿ ನಾನೇ ಕೇಳ್ತೀನಿ ಏನು ಸ್ವಾತಂತ್ರ್ಯಕ್ಕೆ ಏನು ಕಷ್ಟಕ್ಕೆ ಸಹಾಯ ಮಾಡಲ್ಲ ಅಂತನಾ ಕೇಳೋಗಮ್ಮ ಕೊಟ್ರೆ ನಮಗೂ ಸಂತೋಷನೇ ಈಸ್ಕೊಂಡು ಊರು ಸೇರ್ಕಣಿಯಾ ಇರೋಕೆ ಮನೆಗಿನ ಅದೂ ಇಲ್ಲ ಮನೇನೂ ಇಲ್ಲ ಯಾತ್ರದೂ ಇಲ್ಲ ಉತ್ಕೊಂಡೇ ಇದ್ದದ್ದು ಏನ ಬಟ್ಟಿಗಳನ್ನ ಊರಾಗ್ನವ್ರು ಬಟ್ಟಿಗಳನ್ನ ಉತ್ಕೊಂಡೇ ಇದ್ದದ್ದು ಅದ್ಯಾವುದೋ ಒಂದು ಉಲ್ಲಾಮೆ ಹಂಗಿತ್ತು ಅದು ಮನೆ ಮಳೆ ಬಿದ್ದೋಯ್ತು ಇವಾಗ ಮನೆ ಇಲ್ಲ ಮಠ ಇಲ್ಲ ಯಾವುದೋ ಬಾಡಿಗೆ ಮನೆಗಿದ್ದೀನಿ ಇಷ್ಟೇ ಬಾಡಿಗೆ ಮನೆ ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ ತಿನ್ನೋದು ಅಷ್ಟು ಮಾತ್ರಕ್ಕೆ ಇನ್ನೇನಕ್ಕೆ ಹೋಗೋದು ಇಲ್ಲ ಬಿದ್ದಿರು ತೋಟದಾಗ ಏನ ಬೆಳಗ್ಲಿಕ್ಕಿದ್ರೆ ಆಯ್ತು ತೋಟದಾಗ ಕೆಲಸ ಮಾಡ್ಕೊಂಡು ಇಲ್ಲಿದೆಯಂತೆ ಇಲ್ಲಮ್ಮ ನಾನು ಊರ್ಕೋಬೇಕು ನನ್ನ ಮಗಳು ಆವಾಗ ಇವಾಗ ಬರ್ತಾ ಇರ್ತಾಳೆ ಆಯ್ತು ನಾನು ಹೇಳೋಷ್ಟು ಹೇಳಿದ್ದೀನಿ ಅದ್ರ ಮೇಲೆ ನಿನ್ನ ಇಷ್ಟ ಹೋಗಿ ಕೇಳೋಗು ಇವಾಗೇ ಓದ್ತೀನಿ ಇವಾಗ ಸ್ಕೂಲಿಗೆ ರಜೆ ಅಲ್ಲ ಮನೆಗೆ ಇರ್ತಾನೆ ಹೋಗಿ ಕೇಳ್ತೀನಿ ಎದ್ದೇಳ ಹೋಗಿ ಕೇಳೋಗು ಕೇಳ್ತೀನಿ ಅಂತ ಇಲ್ಲೇ ಸತ್ತಿದ್ಯಾ ಲೇ ಬಾಯಿ ಮುಸ್ಕೊಂಡು ಕೂತ್ಕೊಳ್ಳಲೇ ಕೂತ್ಕೊಂಡೆ ಇರೋದು ಹೋಗಿ ಕೇಳಿ ಇಸ್ಕೊಂಡು ಊರ್ಗೆ ಹೋಗ್ತೀನಿ ಮುಂದುವರಿಯುವುದು